ಪತ್ನಿಯ ಪ್ರಾಣವನ್ನು ತಾನೇ ತೆಗೆದು ಆಕೆಯ ಮೃತದೇಹವನ್ನು ಮನೆಯ ಆವರಣದಲ್ಲಿಯೇ ಹೂತು ಹಾಕಿ ಆಕೆ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಕತೆ ಕಟ್ಟಿದ್ದಂಥ ಆರೋಪಿಯನ್ನು ಪೊಲೀಸರು ಬಂಧಿಸಿರುವ ಘಟನೆ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ಪಟ್ಟಣದಲ್ಲಿ ನಡೆದಿದೆ. ಈ ಕೃತ್ಯ ನಡೆದು ಬರೋಬ್ಬರಿ 20 ದಿನಗಳ ಬಳಿಕ ಆರೋಪಿಯ ಅಸಲಿ ಮುಖ ಅನಾವರಣಗೊಂಡಿದೆ. ಅಂದರೆ ಸಾಲದ ವಿಚಾರಕ್ಕೆ ಜಗಳ ನಡೆದಂಥ ಹಿನ್ನೆಲೆ ಹೆಂಡತಿಯನ್ನು ಈ ದುಷ್ಟ ಪ್ರಾಣವನ್ನು ತೆಗೆದು ಈ ರೀತಿಯಾದಂಥ ಕೃತ್ಯವನ್ನು ಎಸೆದು ಬಿಟ್ಟಿದ್ದ. ಸ್ನೇಹಿತರೆ, ಸರೋಜಿನಿ 45 ವರ್ಷ, ಪತಿಯಿಂದಲೇ ದಾರುಣವಾಗಿ ಹತ್ಯೆಯಾದಂಥ ದುರ್ದೈವಿ ಮಹಿಳೆ. ಆರೋಪಿ ಪ್ರಭು ರತ್ನಾಕರ್ ಸದ್ಯ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಪತ್ನಿ ಸರೋಜಿನಿ ಹೆಸರಲ್ಲಿ ಆರೋಪಿ ಒಂದಿಷ್ಟು ಹಣವನ್ನು ಸಾಲ ಮಾಡಿದ್ದ. ಇದೇ ವಿಚಾರವಾಗಿ ಇಬ್ಬರ ನಡುವೆ ಆಗಾಗ ಜಗಳ ನಡೀತಾ ಇತ್ತು. ಕಳೆದ ಜನವರಿ 24ರಂದು ಗಲಾಟೆ ಕೂಡ ನಡೆದಿತ್ತು. ಈ ವೇಳೆ ಸರೋಜಿನಿ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದುಬಿಟ್ಟು ಪ್ರಭು ರತ್ನಾಕರ್ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದ. ಬಳಿಕ ಆ ಒಂದು ದೇಹವನ್ನು ಮನೆ ಆವರಣದಲ್ಲಿ